ಮಾಡ್ತಿದ್ಯಾ? ನಾನೇನ್ ಯೋಚಿಸ್ತಿದ್ದೆ ಗೊತ್ತಾ? ನಾನಂತೂ ಬುದ್ಧಿವಂತೆ, ಅದಕ್ಕೆ ಗುರುದೇವನ್ ಮಾತು ಅರ್ಥ ಮಾಡ್ಕೊಂಡೆ. ಆದ್ರೆ ನೀನು ಎಲ್ಲಾ ಗೋಕುಲವಾಸಿಗಳಿಗೆ ಗುರುದೇವನ್ ಮಾತನ್ನ ಹೇಗ್ ತಿಳಿಸ್ತ್ಯಾ? ಇಂದ್ರನ ಭಯನ ಗೋಕುಲ ಜನರಿಂದ ಹೇಗ್ ದೂರ ಮಾಡ್ತ್ಯಾ? ಇದಕ್ಕೇನಾದ್ರೂ ಉಪಾಯ ಹುಡುಕ್ಬೇಕು ರಾಧೆ. ಈ ಗೋಕುಲ ಜನರಲ್ಲಿ ನಿನ್ನ ಅಮ್ಮ ಮತ್ತೆ ಅಪ್ಪ ಇದ್ದಾರೆ ಗೊಲ್ಲ. ಅಮ್ಮನಲ್ಲಿರೋ ಭಯ ದೂರ ಮಾಡಕ್ಕೆ ಎಲ್ಲಕ್ಕೂ ಮೊದಲು ನಿನ್ ಮನ್ಸಿಂದ ಅಮ್ಮನ ಮೇಲಿರೋ ಭಯ ದೂರ ಮಾಡ್ಬೇಕಲ್ವಾ? ಜಗತ್ತಿನಲ್ಲಿ ಈಗ ಯಾರೂ ಇಲ್ಲ. ಯಾರೂ ದೇವಲೋಕದ ಸ್ವಾಮಿ ದೇವೇಂದ್ರನ ಎದುರು ನಿಲ್ಲಲಾಗದು. ನನ್ನನ್ನು ಸೋಲಿಸಲಾಗದು. ಸಂಪೂರ್ಣ ಬ್ರಹ್ಮಾಂಡಕ್ಕೆ ಕೇವಲ ಒಬ್ಬನೇ ಸಾಮ್ರಾಟ, ಮತ್ತು ಅವನು ಮಹಾಶಕ್ತಿಶಾಲಿ ದೇವೇಂದ್ರ. ಆತನ ಪ್ರಭುತ್ವದ ವಿಸ್ತಾರ ತಡೆಯಲು ಈಗ ಅಸಂಭವ. ಇಂದ್ರನ್ ಪೂಜೆಗೆ ವಿರಾಮ ಬೀಳುತ್ತೆ. ನಾನ್ ಕಲಿಸ್ತೀನಿ ಎಲ್ರಿಗೂ ಭಯಮುಕ್ತರಾಗಿ ಬದುಕೋದನ್ನ. ಜಗತ್ತು ಈಗ ತಿಳ್ಕೋಬೇಕು, ಮಂದಿರನ ಭಯದಿಂದ ಅಲ್ಲ, ಬದಲಾಗಿ ಭಕ್ತಿಯಿಂದ ಮಾಡ್ಬೇಕಾಗತ್ತೆ. ಗೆಳತಿಯರೇ, ಭೂಮಿ ಪೂಜೆಗೆಲ್ಲ ತಯಾರಿ ಆಯ್ತಲ್ವಾ? ಹಾ, ಎಲ್ಲ ಮುಗೀತು. ತಾಜಾ ಹಣ್ಣಿಂದ ತುಳಸಿ ಎಲೆ ತನಕ ನಾವೆಲ್ಲ ಇಟ್ಟಾಗಿದೆ. ತುಂಬಾ ಒಳ್ಳೇದು. ಅಣ್ಣ, ನೀನೀಗ ಒಂದ್ ಕೆಲ್ಸ ಮಾಡ್ಬೇಕು. ಹೇಳು, ಏನ್ ಮಾಡ್ಬೇಕು? ಹವನ ಕುಂಡಕ್ಕೋಸ್ಕರ ಒಣಗಿದ ಕಟ್ಗೆನ ನೀನ್ ತಗೊಂಡ್ ಬರ್ಬೇಕು. ಈಗ್ಲೇ ತಗೊಂಬಂದ್ರಾಯ್ತು ಬಿಡು. ನಡೀರಿ ಗೆಳೆಯರೇ. ಬಂದ್ಬಿಟ್ಟ ಬಾಯ್ ಬಡ್ಕ. ಈಗ ಏನಾದ್ರೂ ಒಂದ್ ಕೆಲ್ಸ ಮಾಡೇ ಮಾಡ್ತಾನೆ. ಗೊಲ್ಲ, ನೀನೆಲ್ಲ ಏನ್ ಮಾಡ್ತಿದ್ಯಾ? ರಾಧೆ, ನಿನ್ನ ಆಟ ಉತ್ಸವವನ್ನು ಸೇರಿಸಿ ದೇವರಾಜ ಇಂದ್ರನ ಮಂದಿರ ಮಾಡಕ್ಕೆ ನಿನ್ ಶ್ರಮ ಆಗ್ತಿದ್ಯಾ? ಇಲ್ಲ, ನಾನು ನನ್ನ ಧರ್ಮನ ಪಾಲಿಸ್ತಿದ್ದೀನಿ. ಅಂದ್ರೆ ದೇವತೆಗಳ ರಾಜನ ಮಂದಿರ ನಿರ್ಮಾಣ ಧರ್ಮದ ಪಾಲನೆನಾ ರಾಧೆ? ಮಂದಿರ ಕಟ್ಟೋದು ಧರ್ಮದ ಪಾಲನೆ ಅಲ್ಲ. ಅಮ್ಮ ಅಪ್ಪ ಮತ್ತೆ ಅತ್ತೆ ಮಾವನ ಇಷ್ಟನ ಪೂರೈಸೋದು ಧರ್ಮದ ಪಾಲನೆ. ಈಗ ನಾನು ಅದನ್ನೇ ಮಾಡ್ತಿದ್ದೀನಿ. ನೀನು ನಿನ್ ಧರ್ಮದ ಪಾಲನೆ ಮಾಡೋದು ಒಳ್ಳೇದು. ಹಾಗಾದ್ರೆ ಹೇಳು, ನನ್ ಧರ್ಮ ಯಾವುದು? ಶಾಸ್ತ್ರದ ಪ್ರಕಾರ ಜನರಿಗೆ ಸಹಾಯ ಮಾಡು, ಅವ್ರ ಭಾವನೆ ಗೌರವ ಕೊಡು. ಹೌದಾ? ಇದೇ ನಿನ್ ಧರ್ಮ. ಜ್ಞಾನದ ಪಾಠ ಹೇಳೋದು ನಿನ್ ಧರ್ಮ ಅಲ್ಲ, ಗೊತ್ತಾಯ್ತಾ? ಈಗ ಬಾಯಿ ಮುಚ್ಕೊಂಡು ಆ ಮರದ ಕೆಳಗೆ ಕುತ್ಕೋ. ಎಲ್ಲಿವರೆಗೂ ಪೂಜೆ ಮುಗಿಯಲ್ವೋ ಅಲ್ಲಿವರೆಗೂ ನೀನ್ ಹೇಳ್ಬೇಡ. ಈ ರಾಧೆಗೂ ಬುದ್ಧಿ ಕಡಿಮೆ ಏನಿಲ್ಲ. ನನ್ನೂ ಖುಷಿಯಾಗಿರ್ತಾಳೆ, ಜನರನ್ನು ಖುಷಿಯಾಗಿರ್ತಾಳೆ. ನನಗೇನ್ ಗೊತ್ತಾಗಲ್ವಾ ಗೊಲ್ಲ? ನಾನ್ ನಿನ್ ಗೆಳ್ತೀನಿ ಅಲ್ವಾ? ನಾನು ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ನ ಉಪಾಯನೇ ಗೆಲ್ಲೋದು ಗೊಲ್ಲ. ಕೊನೆಗೂ ನಾನು ಭಗವಂತನಾದೆ. ನನ್ನ ಮಹತ್ವವು ಸಿದ್ಧವಾಯಿತು. ಜಗತ್ತಿನಲ್ಲಿ ಮಂದಿರ ನಿರ್ಮಾಣ ಈ ಸತ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಪೂರ್ತಿ ಜಗತ್ತಿನಲ್ಲಿ ಕೇವಲ ನನ್ನನ್ನೇ ಪೂಜಿಸುತ್ತಾರೆ. ಮತ್ತು ವೃಂದಾವನವಾಸಿಗಳು ನೀವೆಲ್ಲರೂ ಅವಶ್ಯವಾಗಿ ನನ್ನ ಆಶೀರ್ವಾದಕ್ಕೆ ಪಾತ್ರರು. ಏಕೆಂದರೆ ಶುಭ ಕಾರ್ಯದ ಶುಭಾರಂಭ ನಿಮ್ಮಿಂದಲೇ ಆಯಿತು. ಅದಕ್ಕಾಗಿ ನಾನು ಸ್ವತಃ ಬಂದು ನಿಮಗೆ ಆಶೀರ್ವಾದ ಮಾಡುವೆ. ನಿಮಗಂತೂ ಈ ಸ್ಥಾನ ಪ್ರಾಪ್ತವಾಗಲೇಬೇಕಾಗಿತ್ತು ದೇವರಾಜ ಇಂದ್ರ, ಏಕೆಂದರೆ ನೀವು ರಾಜ. ನೀವೇ ಯೋಗ್ಯರು ದೇವರಾಜ ಇಂದ್ರ. ನೀವೇ ಸಾಮರ್ಥ್ಯವಂತರು ದೇವೇಂದ್ರ, ಅನ್ಯರಾರೂ ಇಲ್ಲ. ಅದಕ್ಕೆಂದೇ ನಾನು ಬಯಸುವೆ, ನೀವು ಎಲ್ಲ ದೇವ, ಋಷಿ, ಕಿನ್ನರ ಮತ್ತು ಅಪ್ಸರೆಯರು ನನ್ನ ಈ ಶುಭಗಳಿಗೆಗೆ ಸಾಕ್ಷಿಯಾಗಿರಿ. ನೀವೇ ನೋಡಿ ನಿಮ್ಮ ರಾಜನ ಪ್ರಾಣ ಪ್ರತಿಷ್ಠೆ ಭೂಮಿಯ ಮಂದಿರದಲ್ಲಿ ಹೇಗೆ ಆಗುವುದು. ಇದು ನಮಗೆ ಸೌಭಾಗ್ಯವೇ ದೇವರಾಜ. ಭೂವಾಸಿಗಳು ನಿಮ್ಮನ್ನು ಪೂಜಿಸುವುದು, ಜೈಕಾರ ಹಾಕುವುದು. ಈ ಶುಭ ಸಂದರ್ಭವನ್ನು ನಾವೆಲ್ಲರೂ ನಮ್ಮ ಶಕ್ತಿಯಿಂದ ಮತ್ತು ಯೋಗ್ಯತೆಯಿಂದ
ಅತಿ ಶುಭ ಮತ್ತು ಸ್ಮರಣೀಯವಾಗಿಸುವವು ದೇವರಾಜೇಂದ್ರ. ಅಮೃತ ಗಳಿಗೆಯ ಶುಭ ಮುಹೂರ್ತದಲ್ಲಿ ಯಾವಾಗ ವೃಂದಾವನ ನಿವಾಸಿಗಳು ದೀಪವನ್ನು ಬೆಳಗಿಸುತ್ತಾರೋ ಆಗ ನಾನು ಎಲ್ಲಾ ಮೇಘಗಳನ್ನು ಸರಿಸುವೆ. ಅದರಿಂದ ಸೂರ್ಯದೇವನ ಪ್ರಕಾಶ ನೇರ ಅದೇ ಸ್ಥಾನದಲ್ಲಿ ಬೀಳುತ್ತದೆ. ಉತ್ತಮ, ಅತಿ ಉತ್ತಮ ವರುಣದೇವ. ನಾನು ಪ್ರಸನ್ನನಾದೆ. ಮತ್ತು ದೇವರಾಜ ಇಂದ್ರ, ಯಾವಾಗ ನೀವು ಐರಾವತದೊಂದಿಗೆ ಪ್ರವೇಶಿಸುವಿರೋ ಆಗ ನಾನು ಸಂಪೂರ್ಣ ವಾತಾವರಣವನ್ನು ದೈವಿಕ ಪುಷ್ಪಗಳ ಸುಗಂಧದಿಂದ ಸುಗಂಧಿತ ಮಾಡುತ್ತೇನೆ. ಉತ್ತಮ, ಅತಿ ಉತ್ತಮ. ದೇವರಾಜೇಂದ್ರನಿಗೆ ದೇವರಾಜೇಂದ್ರನಿಗೆ ಈ ದಿನ ಇದು ಸತ್ಯವಾಯಿತು. ಈ ಸೃಷ್ಟಿಯಲ್ಲಿ ನನಗಿಂತ ಮಹಾನ್ ಯಾರೂ ಇಲ್ಲ. ನನ್ನ ಸ್ಥಾನವನ್ನು ಯಾರೂ ಪಡೆಯಲಾಗದು. ನಾನು ಎಷ್ಟೋ ಯುಗಗಳಿಂದ ಶಾಸನ ಮಾಡಿದ್ದೇನೆ ಮತ್ತು ಮುಂಬರುವ ಎಷ್ಟೋ ಯುಗಗಳಲ್ಲೂ ನಾನೇ ಶಾಸನ ಮಾಡುವೆ. ಏಕೆಂದರೆ ನಾನೇ ಭಗವಂತ, ಕೇವಲ ನಾನು. ಮಿತ್ರ, ಋಷಿಗಳು ಯಾವಾಗ ಬೇಕಾದ್ರೂ ಬರಬಹುದು. ಪೂಜೆ ಎಲ್ಲಾ ಸಾಮಗ್ರಿನೂ ನೋಡ್ಬಿಡು. ಯಾವುದೇ ಕಾರಣಕ್ಕೂ ವಿಳಂಬ ಆಗ್ಬಾರ್ದು. ಗೆಳೆಯ, ಹೂವಿಂದ ಹಿಡಿದು ಬೇರೆ ಎಲ್ಲ ಸಿದ್ಧತೆನೂ ಮಾಡಾಗಿದೆ. ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ. ನಂಗೆ ಅಮೃತ ಗಳಿಗೆಯಲ್ಲಿ ದೀಪ ಬೆಳಗಿಸೋ ವಿಷಯದ ಬಗ್ಗೆನೇ ಚಿಂತೆ ಇರೋದು. ಈ ಮುಹೂರ್ತ ಯಾವುದೇ ಕಾರಣಕ್ಕೂ ಕೈ ತಪ್ಪ ಹೋಗ್ಬಾರ್ದು. ಕೈ ತಪ್ಪೋದಿಲ್ಲ ಗೆಳೆಯ. ನಡಿ. ಅದು ಕೈ ತಪ್ಪಿಟ್ರೆ ಆಗೇನ್ ಮಾಡ್ತೀರಾ? ನಡೆ 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 ನಡೆ. ಏನಯ್ಯ, ಬಂಡಿ ಯಾಕೆ ನಿಲ್ತು? ಎತ್ತು ಮುಂದ್ಯಾಕೆ ಹೋಗ್ತಿಲ್ಲ? ನಾವು ಇಳಿದು ನೋಡೋಣ ಬನ್ನಿ. ಸರಿ ಋಷಿವರ್ಯ. ಹೇ ವೃಷಭ, ನಾವು ಹೊರಟಿರುವ ಸ್ಥಳ ಬೇಗ ತಲುಪಬೇಕು. ನಾವು ಅಲ್ಲಿಗೆ ಬೇಗ ತಲುಪಲು ನಮಗೆ ಸಹಾಯ ಮಾಡಿ. ನಾವು ಸರಿಯಾದ ಸಮಯಕ್ಕೆ ತಲುಪಿ ಪೂಜೆ ಪ್ರಾರಂಭ ಮಾಡದಿದ್ದರೆ ದೇವರಾಜ ಇಂದ್ರ ಕ್ರೋಧಿತನಾಗುತ್ತಾನೆ. ಹೇ ವೃಷಭನೇ, ಕೃಪೆ ತೋರಿ ಸಾಗಲು ನಿರ್ಧರಿಸು. ಯಾವ ಲಾಭವೂ ಇಲ್ಲ ಋಷಿವರ್ಯ. ನಡೆದೇ ಹೋದರೆ ನಮಗೆ ಒಳ್ಳೆಯದು. ಸರಿ ಋಷಿವರ್ಯ, ಬನ್ನಿ. ಐರಾವತ, ಶೀಘ್ರವಾಗಿ ಹೋಗು. ದೇವರಾಜೇಂದ್ರನಿಗೆ 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 ಈಗ ನನಗಿನ್ನು ಪ್ರತೀಕ್ಷೆ ಮಾಡಲಾಗದು. ವಾಯುದೇವ, ಬೇಗವಂತೂ ನಿಮ್ಮ ಸ್ವಭಾವವೇ. ವೃಂದಾವನದಲ್ಲಿ ಏನಾಗುತ್ತಿದೆ? ಪ್ರವೇಶದ ಮುಹೂರ್ತ ಯಾವಾಗ? ಹೋಗಿರಿ, ಹೋಗಿ ಸಂದೇಶ ತನ್ನಿ. ಶೀಘ್ರವಾಗಿ ಹೋಗಿರಿ. ನಾನು ಶೀಘ್ರವೇ ತಿಳಿದುಕೊಳ್ಳುವೆ ಇಂದ್ರದೇವ. ಅಯ್ಯೋ ರಾಧೆ, ನೀನು ಏನಾಯ್ತು? ನನ್ ಕೊಳ್ಳಲ್ಲಿ ಯಾಕೆ ಕಿತ್ಕೊಂಡೆ? ತುಂಬಾ ನಾಟಕ ಮಾಡ್ಬೇಡ. ನಿನ್ ಆಟ ಎಲ್ಲ ನನಗೆ ಗೊತ್ತಾಗತ್ತೆ. ನೀನಿಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ರಾಧೆ, ಆಗ್ಲಿಂದ ನಾನು ಅಲ್ಗಾಡ್ದೆ ಇಲ್ಲೇ ಕೂತಿದ್ದೆ. ರಾಧೆ, ನನ್ ಮನೋರಂಜನೆಗೋಸ್ಕರ ಕೊಳಲ್ ನುಡಿಸ್ತಾ ಇದ್ದೆ, ಅದಕ್ಕೂ ಬೈತಾ ಇದ್ಯಾ? ನೀನ್ ಕೊಳಲ್ ನುಡಿಸ್ತಾ ಇರ್ಲಿಲ್ಲ ಗೊಲ್ಲ.
ಜನರ ಗಮನನ ಹಾಳು ಮಾಡ್ತಾ ಇದ್ದೆ ನೀನು. ಮಂದಿರ ಕಟ್ಟೋದನ್ನ ತಡಿಯೋಕ್ ಹೀಗ್ ಮಾಡ್ತಿದ್ಯಾ? ಅವ್ರೀಗ ಕೆಲ್ಸ ಮಾಡ್ತಿಲ್ಲ ಅಂದ್ರೆ ಆಗ್ಲೂ ನಂದೇ ತಪ್ಪ. ಸರಿ ನೀನೇ ಹೇಳು, ನಾನೇನ್ ಮಾಡ್ಲಿ? ಅವ್ರಿಗೆ ಕೇಳಿಸ್ದೇ ಇರೋ ಹಾಗೆ ಕೊಳಲ್ ಹೇಗ್ ಊದ್ಲಿ? ಏನಾದ್ರೂ ಮಾಡು, ಅದ್ ನಂಗ್ ಗೊತ್ತಿಲ್ಲ. ಕಾಗೆ ಎಣ್ಸು, ಆದ್ರೆ ಕೊಳಲ್ ಮಾತ್ರ ನುಡಿಸ್ಬೇಡ. ಇನ್ನೊಂದ್ಸಲ ನುಡ್ಸಿದ್ರೆ ನೆನ್ಪಿಟ್ಕೋ, ನಾನ್ ಅದೇ ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಸರಿ ರಾಧೆ, ನೀನ್ ಹೇಗ್ ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. 1, 2, 3. ಏನ್ ಮಾಡ್ತಿದ್ಯಾ? ಕಾಗೆ ಎಣಿಸ್ತಾ ಇದ್ದೀನಿ, ನೀನ್ ಹೇಳ್ದಾಗೆ. ಹೇಗಾಗೆ ರಾಜ, ನಿನ್ಗಂತೂ ನನ್ ಮನ್ಸಿನಿಚ್ಛೆ ಗೊತ್ತಿರೋದೇ ಅಲ್ವಾ? ಈಗ ನೀವು ನನ್ ಮನ್ಸಿನಿಚ್ಛೆ ಪೂರ್ತಿ ಮಾಡ್ಬಿಟ್ರಿ, ಆಗ ಬಹಳ ಉಪಕಾರ ಆಗತ್ತೆ ನನ್ಗೆ ನಿಮ್ಮಿಂದ. ನನಗ್ ಬಹಳ ಹೆದರಿಕೆ ಆಗ್ತಿತ್ತು, ಆದ್ರೆ ಇಂದ್ರದೇವನ್ ಕೃಪೆಯಿಂದ ಸಮಯಕ್ಕೆ ಸರಿಯಾಗಿ ನೈವೇದ್ಯ ತಯಾರಾಯ್ತು. ರಾಧೆ ಪುಟ್ಟಿ, ಇಲ್ಬಾ. ಹಾ ಅತ್ತೆ. ರಾಧೆ ಪುಟ್ಟಿ, ಇದು ಪ್ರಸಾದ. ಇದನ್ ತಗೊಂಡ್ ಹೋಗಿ ಸುರಕ್ಷಿತವಾದ ಜಾಗದಲ್ಲಿಡು. ಯಾರೋ ಮುಟ್ದೇ ಇರೋ ಹಾಗೆ, ಇಲ್ಲಾಂದ್ರೆ ಅಪವಿತ್ರ ಆಗ್ಬಿಡುತ್ತೆ. ತಗೋ. ನಿಧಾನವಾಗಿ. ಕಳ್ಳ ಇಲ್ಲ ಆಡುಗಳನ್ನ ದೊಡ್ಡ ಕಣ್ ಮಿಟ್ಕೊಂಡು ನೋಡ್ತಾ ಇದ್ದಾನೆ. ಪರಿಶ್ರಮ ಎಲ್ಲ ವ್ಯರ್ಥ ಆಗೋ ಮುಹೂರ್ತದ ಸಮಯ ಹತ್ರ ಬಂದಾಗಿದೆ. ಮತ್ತೆ ಈ ಪ್ರಸಾದ ನಷ್ಟ ಆಗೋಗಿದೆ. ಮತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಪ್ರಸಾದ ಹೇಗ್ ತಯಾರಾಗುತ್ತೆ ಅಕ್ಕ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಅಲ್ದೆ ಇಷ್ಟೊಂದ್ ಕಾಗೆ ಇದ್ದಕ್ಕಿದ್ದ ಹಾಗೆ ಹೇಗ್ ಬಂತು? ಅಲ್ದೆ ಎಲ್ಲಿಂದ ಬಂತು? ನನಗನ್ನಿಸ್ತಾ ಇದೆ ಈ ಮುಹೂರ್ತ ಕಳೆದು ಹೋಗುತ್ತೆ ಮತ್ ನಮ್ ಪೂಜೆ ಅಪೂರ್ಣವಾಗಿ ಉಳಿಯುತ್ತೆ ಅಂತ. ಋಷಿಗಳೇ, ಇದರ ಸಂಕೇತ ಏನು? ಸಂಕೇತವು ಅಶುಭವೇನಂದ. ಸಂಭಾವ್ಯತೆ ದೇವರಾಜ ಇಂದ್ರನ ಸಾಮೂಹಿಕ ಪೂಜೆ ನಿಯತಿಗೆ ಸ್ವೀಕಾರವಿಲ್ಲದ್ದು. ಇದರ ಅರ್ಥ ಏನಂದ್ರೆ ದೊಡ್ಡ ಅನರ್ಥ ಆಗಿದೆ ಅಂತ. ಹೇಗೆ? ಇದು ಹೇಗೆ? ಇದನ್ನೇ ನಾನು ತಿಳಿಯ ಬಯಸುವೆ. ಆ ವೃಂದಾವನದಲ್ಲಿ ಒಂದು ತುಚ್ಛ ಕಾಗೆ ದೇವರಾಜ ಇಂದ್ರನ ನೈವೇದ್ಯ ಸೇವಿಸಿತೆ. ಅದು ಆ ಎಲ್ಲ ವೃಂದಾವನವಾಸಿಗಳ ಎದುರು. ಎಂತಹ ಬೇಜವಾಬ್ದಾರಿಯ ಕಾರ್ಯ! ಅಪರಾಧ ಮಾಡಿದ್ದಾರೆ ಅವರೆಲ್ಲ. ದೇವರಾಜ ಇಂದ್ರನಿಗೆ ಅಪರಾಧ ಮಾಡಿದ್ದಾರೆ. ಶಿಕ್ಷೆಯನ್ನು ನೀಡಬೇಕು ಅವರಿಗೆ. ಇದಕ್ಕೆ ಶಿಕ್ಷೆ ಅವರಿಗೆ ಅವಶ್ಯ ಸಿಗಲಿದೆ. ಇದು ಉಚಿತವಾದುದಲ್ಲ ಪುತ್ರ. ಏನಾಯಿತೋ ಅದು ತಿಳಿಯದೇ ಆಗಿದ್ದು. ಇದರಲ್ಲಿ ಅವರ ಯಾವ ದೋಷವೂ ಇಲ್ಲ. ಮಾತೆ ಅದಿತಿಯ ವಿಚಾರ ಖಂಡಿತ ಸತ್ಯವಾದದ್ದು ದೇವರಾಜ. ಅವರ ಭಾವದಲ್ಲಿ ಯಾವ ಮಲಿನತೆಯೂ ಇಲ್ಲ. ನಿಮ್ಮೆಯ ಮೇಲೆ ಅವರ ಶ್ರದ್ಧೆ ನಿರ್ಮಲ ಮತ್ತು ಪವಿತ್ರವಾದದ್ದು. ಅವರಿಗೆ ಕ್ಷಮೆ ನೀಡಬೇಕು. ಕ್ಷಮಾದಾನ ಕ್ಷಮಾದಾನ ಕೇವಲ ಒಂದು ಷರತ್ತಿಗೆ, ಅವರ ಸಮರ್ಪಣೆ. ವಾಯುದೇವ, ಶೀಘ್ರ ತೆರಳಿ ಮತ್ತು ಸಂದೇಶವನ್ನು ತನ್ನಿರಿ. ತಮ್ಮ ಆಜ್ಞೆ ಇಂದ್ರದೇವ.
ಇನ್ನು ಕೆಲ ಕ್ಷಣವಷ್ಟೇ ಮುಹೂರ್ತ ಇರುವುದು. ಈ ಪೂಜೆಯಲ್ಲಿ ಸಫಲರಾಗುವೆವೆಂದು ನನಗನ್ನಿಸುತ್ತಿಲ್ಲ. ಏಕೆ ಋಷಿವರ್ಯ? ಏಕೆಂದರೆ ಯಾವುದೇ ಪೂಜೆ ನೈವೇದ್ಯ ನೀಡದೆ ಸಾರ್ಥಕ ಆಗುವುದಿಲ್ಲ. ನೀವ್ ಹೇಳ್ತಿರೋದ್ರರ್ಥ ನಾವೀಗ ಪೂಜೆ ಮಾಡೋದನ್ನ ತ್ಯಾಗ ಮಾಡ್ಬೇಕಾಗತ್ತಾ? ಯಾಕೆ ಋಷಿವರ್ಯ? ಖಂಡಿತ ಇಲ್ಲ. ಈ ಪೂಜೆ ಖಂಡಿತ ಆಗುತ್ತೆ. ಆದ್ರೆ ಯಶೋದೆ, ನೀನು ಇಷ್ಟು ಬೇಗ ಪ್ರಸಾದನ ಹೇಗ್ ಮಾಡ್ಬಿಟ್ಟೆ? ನಂದರಾಜ, ಇದು ಅದೇ ಪ್ರಸಾದದ ಪಾಲು. ಇದು ನಾನು ಕನ್ನನ್ಗೋಸ್ಕರ ತೆಗ್ದಿಟ್ಟಿದ್ದೆ. ಈಗ ನಾವಿದ್ರ ಉಪಯೋಗನ ಪ್ರಸಾದದ ರೂಪದಲ್ಲಿ ಮಾಡಬಹುದು. ಇದು ಯಶೋದೆ ಅತ್ತಿಗೆ ಕುಶಲ ಗೃಹಿಣಿ ಆಗಿದ್ದಕ್ಕೆ ನಮಗಾದ ದೊಡ್ಡ ಉಪಕಾರ. ಇವತ್ ನಮ್ಮನ್ನ ಇಂದ್ರದೇವನ ಕೋಪದಿಂದ ಕಾಪಾಡ್ಬಿಟ್ರಿ. ಇದರ ಅರ್ಥ ಇನ್ನು ಪೂಜೆ ಶೀಘ್ರವೇ ಪ್ರಾರಂಭವಾಗಲಿದೆ. ಇದರ ಸೂಚನೆಯನ್ನು ನಾನು ಇಂದ್ರದೇವನಿಗೆ ಅತಿ ಶೀಘ್ರದಲ್ಲೇ ನೀಡಬೇಕು. ಅಮ್ಮ, ಇವತ್ ನಿನ್ ಲಾಡು ನಿನ್ ಕಂದನ್ ಸಮಸ್ಯೆನ ಹೆಚ್ಚಿಸ್ತು. ಗೊಲ್ಲ, ಏನ್ ಗೊಣಗ್ತಾ ಇದ್ಯಾ? ಏನೂ ಇಲ್ಲ ರಾಧಿ, ಈ ಕಡೆ ಬಾ. ಅಯ್ಯೋ ಗೊಲ್ಲ, ಏನ್ ಹೇಳ್ಬೇಕು ಸರಿಯಾಗಿ ಹೇಳು. ಇಲ್ಲಿ ಕೇಳು, ಇವತ್ತೇನೇನೆಲ್ಲ ಆಗಿದ್ಯೋ ಅದಕ್ಕೆಲ್ಲ ಕಾರಣ ನೀನೇ. ನೀನ್ ಅದಕ್ಕ ಪ್ರಸಂಗ ಮಾಡ್ತಿದ್ದಿದ್ರೆ ಆ ಕಾಗೆ ಹಾರ್ ಬರ್ತಿರ್ಲಿಲ್ಲ. ನೀನ್ ಹೇಳೋದ್ರ ಅರ್ಥ ಜಗತ್ತಲ್ಲಿ ಏನೆಲ್ಲ ಆದ್ರೂ ಅದನ್ನ ನಾನ್ ಮಾಡ್ತೀನ. ಜಗತ್ತಿನ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ಏನ್ ಗೊತ್ತಿದೆ? ಅದೇ ನನ್ ಸುತ್ತಮುತ್ತ ಏನೇನೆಲ್ಲ ಆಗುತ್ತೋ ಅದಕ್ಕೆ ನೀನೇ ಕಾರಣ ಆಗಿರ್ತ್ಯಾ, ಗೊತ್ತಾಯ್ತಾ? ಒಂದ್ ವೇಳೆ ಇವತ್ತಿನ ಘಟನೆಗೆ ನೀನೇ ಕಾರಣ ಆಗಿದ್ರೆ ಅದರ ಪರಿಣಾಮ ಭಯಂಕರವಾಗಿರುತ್ತೆ ಗೊಲ್ಲ. ನನ್ ಮಾತನ್ನ ನೆನ್ಪಿಡ್ಕೋ. ದೇವರಾಜ ಇಂದ್ರ ಪ್ರವೇಶಕ್ಕೆ ಇಷ್ಟೊಂದು ವಿಳಂಬ ಏಕೆ ಮಾಡುತ್ತಿದ್ದಾರೆ? ಎಲ್ಲ ಕೂಡ ನಮ್ಮ ಪಕ್ಷದಲ್ಲಿದೆ. ಅವರು ಅವಸರ ಮಾಡಬೇಕಿದೆ. ಈ ಕಂಕಣವು ರಾಜ ದೇವೇಂದ್ರನಿಗಾಗಿ ಮಾಡಿದ ಸಂಕಲ್ಪದ ದಾರ. ಇದನ್ನು ನೀವು ಧರಿಸಬೇಕು. ರಾಜ ಇಂದ್ರನ ಪೂಜೆ ಮತ್ತು ಕಲ್ಯಾಣಕ್ಕಾಗಿ ಆಶೀರ್ವಾದ ಪಡೆಯಲು ಸಂಕಲ್ಪ ಮಾಡಿದ್ದೀರಿ ಮತ್ತು ಈ ದಾರವನ್ನು ಪೂಜೆ ಅಂತ್ಯವಾದ ನಂತರವೇ ತೆಗೆಯಬೇಕು. ರಾಧಿ, ಯಾಕೆ ನೋಡ್ತೀರಿಯ ನನ್ನ ಈ ರೀತಿ ನೀನು? ಬಾಯ್ ಬೇಡ್ಕ ಅಲ್ವಾ? ಶಾಂತವಾಗಿರೋದನ್ನ ನೋಡಿದ್ರೆ ಭಯ ಆಗುತ್ತೆ. ನಾನ್ ಶಾಂತವಾಗಿದ್ರೆ ಯಾಕೆ ಭಯ? ಜನ ಹೇಳಿದ್ದನ್ನ ನಾನ್ ಕೇಳಿದ್ದೆ. ಬಿರುಗಾಳಿಗೂ ಮೊದಲು ವಾಯುಮಂಡಲದಲ್ಲಿ ಶಾಂತಿ ಇರುತ್ತಂತೆ. ಎಲ್ಲಿಂದ ಕಲ್ತ್ಕೊಂಡ್ ಬಂದಿ ಇಂತ ದೊಡ್ಡ ದೊಡ್ಡ ಮಾತನ್ನ? ಈ ದೀಪವು ಏಕೆ ಉರಿಯುತ್ತಿಲ್ಲ? ಋಷಿವರ್ಯ, ದೀಪನ ನಂಗೆ ಕೊಡಿ, ನಾನು ಪ್ರಯತ್ನಿಸ್ತೀನಿ. ಸರಿ. ಈ ದೀಪಗಳು ಬೆಳಗ್ತಾನಿಲ್ವಲ್ಲ, ಯಾಕೆ? ನಂದರಾಜ, ಏನಾದ್ರೂ ದೀಪ ಹಚ್ಚುವಂತ ಅಮೃತ ಗಳಿಕೆಯ ಮುಹೂರ್ತ ಜಾರ ಹೋಗ್ಬಿಟ್ರೆ? ಈಗ ಹಾಗಾಗ್ಬಿಟ್ರೆ ದೊಡ್ಡ ಅಪಶಕುನ ಆಗೋಗುತ್ತೆ. ಮತ್ ನಾವ್ ಯಾವತ್ತೂ ಪೂಜೆ ಮಾಡಕ್ಕಾಗಲ್ಲ. ವಾಯುದೇವ, ನಾನೇನು ಇಂತಹ ಅಯೋಗ್ಯ ಮನುಷ್ಯರ ಭಗವಂತನಾಗಬೇಕೆ? ಇವರಿಂದ ಒಂದು ಚಿಕ್ಕದಾದ ದೀಪವೂ ಉರಿಯದು. ಮತ್ತೀಗ ಋಷಿಗಣವು ತಮ್ಮ ಜಪ ತಪ ಮತ್ತು ಶಕ್ತಿಯಿಂದ ಕಠಿಣ ಅತಿ ಕಠಿಣ ಕಾರ್ಯ ಸುಲಭವಾಗಿ ಮಾಡುತ್ತಾರೆ. ಇವರಿಂದ ಒಂದು ಅಲ್ಪವಾದ ದೀಪವೂ ಉರಿಯುತ್ತಿಲ್ಲ. ಇದರ ರಹಸ್ಯ ನನಗೂ ತಿಳಿಯುತ್ತಲೇ ಇಲ್ಲ ದೇವೇಂದ್ರ. ಅಗ್ನಿದೇವ, ಹೇಳಿರಿ ದೇವರಾಜ. ಹೋಗಿ ಈ ಮುಹೂರ್ತ ಜಾರುವ ಮುನ್ನ ದೀಪ ಹಚ್ಚಿ ಬನ್ನಿ. ಈಗಲೇ ಪ್ರಜ್ವಲಿಸಿ ಬರುವೆ ದೇವರಾಜ. ಮುಹೂರ್ತ ಮುಗಿಯೋಕೆ ಬಹಳ ಕಡಿಮೆ ಸಮಯ ಉಳ್ಕೊಂಡಿರೋದಷ್ಟೇ. ಋಷಿವರ್ಯ, ಈಗೇನಾದ್ರೂ ಮುಹೂರ್ತ ಕಳೆದು ಹೋದ್ರೆ ಏನಾಗತ್ತೆ? ಪೂಜೆಯಲ್ಲಿ ಈ ವಿಘ್ನದ ಕಾರಣ ನಾವು ದೊಡ್ಡ ಅಪಾಯನ ಎದುರಿಸಬೇಕಾ? ಇಂದ್ರದೇವ, ನಮ್ ಈ ಅಪರಾಧನ ಯಾವತ್ತೂ ಕ್ಷಮಿಸೋದೇ ಇಲ್ಲ. ಈ ಇಂದ್ರದೇವನ ಪೂಜೆ ಆಗದೆ ಇರೋದಿಕ್ಕೆ ಎಲ್ರು ಇಷ್ಟೊಂದು ಭಯ ಪಡ್ತಿರೋದು. ಅದು ಆದಷ್ಟು ಬೇಗ ದೂರ ಆಗುತ್ತೆ.
ಇಂದ್ರದೇವನಿಗೆ ಜೈ. ನಾನೊಮ್ಮೆ ಪ್ರಯತ್ನ ಮಾಡಬಹುದೇ? ಖಂಡಿತ ಋಷಿವರ್ಯ. ಒಂದು ಚಿಕ್ಕದಾದ ಕಾರ್ಯಕ್ಕೆ ಇಷ್ಟೊಂದು ವಿಳಂಬ. ನನಗೆ ಶೀಘ್ರವಾಗಿ ಸಂದೇಶ ತನ್ನಿರಿ. ವಾಯುದೇವ, ಹೋಗಿರಿ, ಶೀಘ್ರವಾಗಿ ಹೊರಡಿ. ನನ್ನ ವ್ಯಾಕುಲತೆ ಹೆಚ್ಚುತ್ತಲೇ ಇದೆ. ನಾನು ಶೀಘ್ರವೇ ತಿಳಿದುಕೊಂಡು ಬರುವೆ ದೇವೇಂದ್ರ. ಈ ದೀಪನ ಯಾಕೆ ಬೆಳಗ್ಸಕ್ಕಾಗ್ತಿಲ್ಲ ಋಷಿವರ್ಯ? ಚಿಂತೆ ಮಾಡಬೇಡಿ, ನಾನಿದನ್ನು ನನ್ನ ತಪೋಬಲದಿಂದ ಪ್ರಜ್ವಲಿತಗೊಳಿಸುವೆ. ನಾವು ಮಾಡಿದ ಪೂಜೆ ಫಲಿಸಿತು. ಅಲ್ಲೋಡಿ, ದೀಪ ಆರೋಗ್ತಿದೆ. ಋಷಿವರ್ಯ, ದಯವಿಟ್ಟು ಈ ದೀಪ ಆರೋದ್ರಿಂದ ಕಾಪಾಡಬೇಕು. ದೀಪವು ಆರುವುದಕ್ಕೆ ಕಾರಣವೇನಿರಬಹುದು? ಋಷಿಗಳೇ, ನಮ್ಮ ಪೂಜೆ ಪೂರ್ತಿಯಾಗೋದಿಲ್ವೇ? ನಾರಾಯಣ ನಾರಾಯಣ ಪ್ರಭು, ಇಂದು ಕೃಷ್ಣನು ತೋರಿಸಿಯೇ ಬಿಟ್ಟ. ಆತನ ಇಚ್ಛೆಯೇ ಸರ್ವೋಪರಿಯು. ಆತನ ಇಚ್ಛೆ ಇಲ್ಲದೆ ದೇವತೆಗಳು ತಮ್ಮ ಕಾರ್ಯ ಮಾಡಲು ಅಸಹಾಯಕರು ಪ್ರಭು. ಇದೇ ಸರ್ವಕಾಲಿಕ ಸತ್ಯ ದೇವರ್ಷಿ. ಆದರೆ ದೇವರಾಜ ಇಂದ್ರ ಈ ಸತ್ಯವನ್ನ ತಿಳಿದುಕೊಳ್ಳುತ್ತಿಲ್ಲ ಮತ್ತು ಇದೇ ಕಾರಣದಿಂದ ಆತ ತನ್ನ ಅಹಂಕಾರದಲ್ಲಿ ಬಂದಿಯಾಗಿದ್ದಾನೆ. ಆದರೆ ಆತ ದೇವತೆಗಳಿಗೆ ಕೇವಲ ರಾಜನಷ್ಟೇ, ಭಗವಂತ ಅಲ್ಲ ಪ್ರಭು. ಏಕೆಂದರೆ ಭಗವಂತನೆಂದರೆ ಅವನಿಗೆ ಆದಿಯೂ ಇರುವುದಿಲ್ಲ ಹಾಗೂ ಅಂತ್ಯವೂ ಇಲ್ಲ. ಅವನಿಗೆ ಅಹಂಕಾರ ಮತ್ತು ಕ್ರೋಧವೂ ಇರದು. ಅವನಲ್ಲಿ ಅಸೂಯೆ ಮತ್ತು ಸ್ವಾರ್ಥವಿರದು. ದೇವರ್ಷಿ, ಕೃಷ್ಣನೇ ಈಗ ದೇವರಾಜ ಇಂದ್ರನಿಗೆ ಸತ್ಯದ ಜ್ಞಾನ ತೋರುವನು ಮತ್ತು ಜಗತ್ತು ಈ ಸತ್ಯವನ್ನ ಅರಿತುಕೊಳ್ಳಲಿ. ಭಗವಂತನಿಗೆ ಭಯವಲ್ಲ, ಕೇವಲ ಪ್ರೀತಿ ನೀಡಬಹುದು. ಏಕೆಂದರೆ ಯಾರು ಭಗವಂತನನ್ನು ಪ್ರೀತಿಸುವರೋ ಅವರೇ ಆತನಿಗೆ ಪ್ರಿಯರು, ಆತನ ಸಾನ್ನಿಧ್ಯವನ್ನು ಪಡೆಯುವರು. ನಾರಾಯಣ ನಾರಾಯಣ, ಭಗವಂತನ ಈ ದಯಾ ಸ್ವರೂಪಕ್ಕೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಅತ್ತೆ, ದೀಪ ಆರೋದಕ್ಕೂ ಮೊದಲು ನಾವು ಹೇಗಾದ್ರೂ ಮಾಡಿ ಅದನ್ನ ಕಾಪಾಡಬೇಕು. ರಾಧೆ ಸರಿಯಾಗಿ ಹೇಳ್ತಿದ್ದಾಳೆ. ಮುಹೂರ್ತ ಮುಗಿಯೋದಕ್ಕೂ ಮೊದಲು ದೀಪ ಆರೋದಕ್ಕೆ ನಾವು ಬಿಡ್ಲೇಬಾರ್ದು. ಮತ್ ದೀಪನ ಯಾವ ರೀತಿ ರಕ್ಷಣೆ ಮಾಡ್ಬೇಕಂದ್ರೆ ಅದು ಆರಬಾರ್ದು. ಇಲ್ದೆ ಹೋದ್ರೆ ಇಂದ್ರದೇವ ನಮ್ಮನ್ನ ನಾಶ ಮಾಡ್ಬಿಡ್ತಾನೆ. ದೀಪ ಹಚ್ಚು ಅಂತ ಶುಭ ಮುಹೂರ್ತ ಮುಗ್ದೋಗಿದೆ. ನೀವೀಗ ಪೂಜೆ ಮಾಡಕ್ಕಾಗಲ್ಲ.
ಯಾರು ಪ್ರಚಂಡ ಅಗ್ನಿಯ ದೇವತೆಯೋ ಅವನಿಂದ ಒಂದು ಚಿಕ್ಕದಾದ ದೀಪವೂ ಬೆಳಗಿಲ್ಲ. ಇದರ ಅರ್ಥ ಪೃಥ್ವಿ ಇಂದಿಗೂ ಸುರಕ್ಷಿತವಾಗಿದೆ ಅಗ್ನಿಯಿಂದ. ಭಗವಂತ ಇಂದ್ರನಿಗೆ ಅಪಮಾನ ಮಾಡಿದ್ದಾರೆ. ಈಗ ಇದಕ್ಕೆ ಶಿಕ್ಷೆ ಅವಶ್ಯ ಸಿಗಲಿದೆ. ಈಗ ಏನಾದರೂ ನನ್ನ ಇಚ್ಛೆಯಂತೆಯೇ ಭಗವಂತ ಇಂದ್ರನ ಇಚ್ಛೆಯಂತೆಯೇ ಆಗಲಿದೆ. ಏಕೆಂದರೆ ಜಗತ್ತಿನ ಭಗವಂತ ಕೇವಲ ನಾನು. ಇಂದ್ರದೇವ, ಈಗೇನೋ ನಾನು ನಿಮ್ ಪೂಜೆ ಆಗೋದನ್ನ ತಡೆದೆ. ಈಗ ನಾನು ಇವರೆಲ್ಲರ ಮನ್ಸಿಂದ ನಿನ್ ಭಯನೂ ಓಡಿಸ್ತೀನಿ, ಮತ್ತೆ ನಿಜವಾದ ಭಕ್ತಿಯ ದೀಪನ ಹಚ್ತೀನಿ ಇವ್ರ ಮನ್ಸಲ್ಲಿ. ಯಾರದೇ ಮನ್ಸಲ್ಲೂ ನೀನ್ ಪೂಜಿಸೋ ಭಾವನೆ ಯಾವತ್ತೂ ಬರಲ್ಲ. ಯಾರು ನಿನ್ನ ಪೂಜೆ ಮಾಡೋದಿಲ್ಲ, ಯಾಕಂದ್ರೆ ಪೂಜೆ ಕೇವಲ ಭಗವಂತನ್ ಮಾತ್ರ ಮಾಡಬೇಕು. ಬ್ರಹ್ಮಲೋಕ ಕೊನೆಗೂ ಭಗವಂತ ಕಂಸ ಸೃಷ್ಟಿಯ ಭವಿಷ್ಯ ನಿರ್ಧಾರಕ ಬ್ರಹ್ಮನ ಲೋಕ ತಲುಪಿಯೇ ಬಿಟ್ಟ. ಈಗ ವಿಷ್ಣುವಿನ ಭವಿಷ್ಯ ಗ್ರಂಥವನ್ನು ಹುಡುಕಿ ನಾನು ಸ್ವಯಂ ಅವನ ವಿನಾಶದ ಅಧ್ಯಾಯವನ್ನು ನನ್ನ ಕೈಯಿಂದ ಬರೆಯುವೆ. ಸಾಕು ಮಾಡಿ, ಆರಿಸಿರಿ ಈ ಪ್ರಕಾಶ, ಆರಿಸಿರಿ. ಯಾರು? ಇದು ಬ್ರಹ್ಮಲೋಕ. ಇಲ್ಲಿ ಜ್ಞಾನ ಮತ್ತು ಜೀವನದ ವಿಸ್ತಾರವಿದೆ. ಈ ದ್ವಾರದ ಒಳಗೆ ಪ್ರಕೃತಿಯ ಪ್ರತ್ಯೇಕ ರಚನೆಯಿಂದ ಭೂತ, ವರ್ತಮಾನ ಮತ್ತು ಭವಿಷ್ಯದ ಜ್ಞಾನವಿದೆ. ಸೃಷ್ಟಿಯ ಪ್ರತಿಯೊಂದು ಜೀವ ಜಂತುವಿನ ಜನ್ಮ, ವಿಕಾಸ ಮತ್ತು ರಹಸ್ಯ ಇಲ್ಲಿ ಅಡಗಿದೆ. ಅದು ಯಾವುದೇ ಬುದ್ಧಿಜೀವಿಯನ್ನು ಕೂಡ ಶಕ್ತಿಯ ಸ್ವಾಮಿ ಮಾಡುತ್ತದೆ. ಈ ದ್ವಾರದ ಒಳಗೆ ಪ್ರವೇಶ ಪಡೆಯಲು ನೀನು ನನ್ನ ಪ್ರಶ್ನೆಗೆ ಉತ್ತರ ನೀಡಿ ನಿನ್ನ ಬುದ್ಧಿಮತಿಯ ಪರೀಕ್ಷೆ ನೀಡಬೇಕು. ಭಗವಂತ ಯಾವುದೇ ಪ್ರಶ್ನೆಗೂ ಉತ್ತರ ನೀಡಲು ಬಾಧ್ಯನಲ್ಲ. ಅಲ್ಲದೆ ಅಂತಹ ಪ್ರಶ್ನೆಯೇ ಇಲ್ಲ ಅದರ ಉತ್ತರ. ಪೃಥ್ವಿಯ ವಿಧಾತನು ತಿಳಿಯದ್ದು. ಆದರೆ ಈ ಆಟ ನನಗೆ ಅತಿ ಪ್ರಿಯವೇ. ನನ್ನ ಬಾಲ್ಯಕಾಲದಲ್ಲಿ ನನ್ನ ಗೆಳೆಯರ ಜೊತೆ ಇಂತಹ ಅನೇಕ ಒಗಟುಗಳ ಉತ್ತರ ಹೇಳಿದ್ದೇನೆ ನಾನು. ಅದಕ್ಕಾಗಿ ನಾನು ಭಗವಂತ ಕಂಸ ಅನುಮತಿ ನೀಡುತ್ತೇನೆ ನಿನಗೆ. ಕೇಳು, ಯಾವ ಪ್ರಶ್ನೆ ಕೇಳುವೆ ನನಗೆ ಅದೃಶ್ಯ ದ್ವಾರಪಾಲಕ? ಹಾಗಿದ್ದರೆ ಹೇಳು ಕಂಸ, ಪೃಥ್ವಿಯ ಎಲ್ಲಕ್ಕಿಂತ ಸುಖಿ ಮತ್ತು ಭಾಗ್ಯವಂತ ರಾಜ ಯಾರು? ಇದು ಒಂದು ಪ್ರಶ್ನೆಯೇ. ಸೃಷ್ಟಿಯ ಎಲ್ಲಕ್ಕೂ ಭಾಗ್ಯಶಾಲಿ ಮತ್ತು ಸುಖಿ ರಾಜ ನಾನು, ಭಗವಂತ ಕಂಸ. ಆಯ್ತೆ ನಿನ್ನ ಪ್ರಶ್ನೆ. ಈಗ ಸರಿ, ಹೋಗಬೇಕು ನಾನು. ನನ್ನ ಮಾರ್ಗಕ್ಕೆ ಅಡ್ಡ ಬರಬೇಡ. ನಾನು ನಿನ್ನಿಂದ ಪ್ರತೀಕಾರ ಪಡೆಯುವೆ ವಿಷ್ಣು. ನಾರಾಯಣ ನಾರಾಯಣ. ಪ್ರಭು, ನಿಮ್ಮದು ಇದೆಂತಹ ಲೀಲೆ? ಬ್ರಹ್ಮಲೋಕದ ದ್ವಾರದಲ್ಲಿ ಕಂಸನಂತ ಮಹಾ ಅಧರ್ಮಿಯೇ? ಪ್ರಭು, ಕಂಸನ ವಿಧಿ ಭವಿಷ್ಯದಲ್ಲಿ ನಿಮ್ಮೊಂದಿಗಿನ ಸತ್ಯವನ್ನು ಅರಿಯುವುದಾಗಿದೆ. ಆತ ಇದರಲ್ಲಿ ಸಫಲನಾದರೆ ಆಗ ಅನರ್ಥವಾಗುವುದು ಪ್ರಭು. ದೇವರ್ಷಿ, ಕಂಸನು ಬ್ರಹ್ಮಲೋಕವನ್ನ ತಲುಪಿದ್ದು ಯಾವ ಆಕಸ್ಮಿಕ ಘಟನೆಯೂ ಅಲ್ಲ, ಮತ್ತು ಕಂಸ ಕೂಡ ತನ್ನ ಇಚ್ಛೆಯಿಂದ ಇಲ್ಲಿ ಬಂದಿಲ್ಲ. ಕಂಸನ ಜೊತೆ ಯಾವುದೆಲ್ಲ ಘಟಿಸುತ್ತಿರುವುದೋ ಅದು ನಂದಪುತ್ರನ ಲೀಲೆಯೇ. ಮತ್ತು ಈಗ ಕಂಸನ ಮಾರ್ಗದರ್ಶನ ಬ್ರಹ್ಮದೇವನಿಂದಲೇ ಆಗಲಿದೆ. ಬ್ರಹ್ಮದೇವ? ಅದು ಕಂಸನ ಮಾರ್ಗದರ್ಶನ? ಕ್ಷಮೆ ಕೇಳುತ್ತೇನೆ ಪ್ರಭು, ನನಗೇನು ತಿಳಿಯಲಿಲ್ಲ. ಪ್ರತೀಕ್ಷೆಯ ಫಲ ಸಿಹಿಯಾಗಿರುತ್ತದೆ ದೇವರ್ಷಿ, ಧೈರ್ಯವಿರಲಿ. ನಾರಾಯಣ ನಾರಾಯಣ. ಅವಶ್ಯವಾಗಿ ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಭಗವಂತ, ಕಂಸನನ್ನು ಹೀಗೆ ದ್ವಾರದ ಹೊರಗೆ ನಿಲ್ಲಿಸುವಿರೆ? ದೇವಿ ಸರಸ್ವತಿ, ಕಂಸ ಬಹಳ ಛಲವಂತ ಅಸುರ. ಆತ ದ್ವಾರದಿಂದ ಮರಳಿ ತೆರಳುವುದಿಲ್ಲ. ಅರ್ಥಾತ್ ನೀವು ಆತನ ಮಾರ್ಗದರ್ಶನ ಮಾಡಬೇಕಾಗಿದೆ. ಕೃಷ್ಣನದ್ದು ಇದೇ ಆದೇಶ.
ಅಸಂಭವ. ಭಗವಂತ ಕಂಸನ ಮಾಯಾವಿ ಅಸ್ತ್ರ ಬ್ರಹ್ಮಲೋಕದ ದ್ವಾರವನ್ನು ಭೇದಿಸಲು ಅಸಫಲ ಆಗುವಂತಿಲ್ಲ. ನಿಲ್ಲಿರಿ. ನಿಮ್ಮ ಬಳಿ ಈಗ ಪ್ರಾಪ್ತಿ ಮಾಡಿಕೊಂಡ ತಪಸ್ಸಿನ ಸಂಚಿತ ಫಲವಿಲ್ಲ. ಅದಕ್ಕಾಗಿ ನೀವು ಈಗ ಪುಣ್ಯ ಫಲವಿಲ್ಲದೆ ಈ ಮೂಲಕ ಬ್ರಹ್ಮಲೋಕಕ್ಕೆ ಪ್ರವೇಶ ಮಾಡಲಾಗದು. ಭಗವಂತ ಕಂಸನಿಗೆ ಜ್ಞಾನ ನೀಡುವಂತಹ ನೀನು ಯಾರು? ಇದೇ ಮೂಲ ಪ್ರಶ್ನೆಗೆ ಉತ್ತರ ಹುಡುಕಲು ನೀವು ಇಲ್ಲಿ ಬಂದಿದ್ದು. ನಿಮ್ಮಯ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಧ್ಯಾನವನ್ನು ಅದರಲ್ಲೇ ಕೇಂದ್ರೀಕರಿಸಿರಿ. ಏನಿದು? ತಪಸ್ಸಿನ ಸಂಚಿತ ಫಲದ ಸತ್ವ ಇದು. ಈಗ ಇದು ನಿಮ್ಮ ಬಳಿ ಇದ್ದರೆ ಮಾತ್ರ ನೀವು ಬ್ರಹ್ಮಲೋಕದಲ್ಲಿ ಪ್ರವೇಶ ಮಾಡಬಹುದು. ಅನ್ಯಥಾ ಸಂಚಯಿಸದೇ ಇದ್ದರೆ ನನ್ನಿಂದಾಗಿ ನೀವು ದ್ವಾರ ಪರಿತ್ಯಾಗ ಮಾಡಬೇಕು. ಸರ್ವಶಕ್ತಿವಂತ ಭಗವಂತ ಕಂಸ ನಾನು, ಮತ್ತು ನನ್ನ ತಡೆಯುವುದು ನಿಂತ್ಕೊಳ್ಳಿ ಸ್ವಲ್ಪ. ಇದೇನ್ ಮಾಡ್ತಿದ್ದೀರಾ ನೀವು? ಅಯ್ಯೋ, ನೀವೇನ್ ಮಾಡ್ತಿದ್ದೀರಾ? ಯಾಕೇನೋ ಮಾತಾಡ್ತಿಲ್ಲ ನೀವೆಲ್ರು? ಯಾಕಂದ್ರೆ ಮೌನವ್ರತ ಧಾರಣೆ ಮಾಡಿದವರು ಮಾತಾಡೋ ಹಾಗಿಲ್ಲ. ಮೌನವ್ರತ ಅದ್ಯಾಕೆ? ಇಂದ್ರದೇವನ ಕೋಪದಿಂದ ಅವ್ರ ಪರಿವಾರದ ರಕ್ಷಣೆಗೆ ಮತ್ತೆ ಕಲ್ಯಾಣಕ್ಕೆ ದೇವಗಣದ ವ್ರತ ಮಾಡ್ತಿದ್ದಾರೆ. ದೇವದಂಡದ ವ್ರತ? ಅದು ಇಂದ್ರದೇವನ್ ಕೋಪಕ್ಕೆ. ಅವನು ಭಗವಂತ ಅಲ್ಲ, ದೇವತೆಗಳ ರಾಜ ಅಷ್ಟೇ. ಅವನಿಂದ ರಕ್ಷಣೆಗಾಗಿ ಇಷ್ಟೊಂದು ಕಷ್ಟ ಪಡ್ತಿದಾರ. ನೀನು ಉಪವಾಸ ಮಾಡ್ತಿದ್ಯಾ? ಹಾ, ಯಾಕೆ? ನಾನು ಉಪವಾಸ ಮಾಡೋಗಿಲ್ವೇನು? ಹಾ, ಯಾಕೆ ಮಾಡ್ಬೇಕು? ನೀನಂತೂ ಗುರು ಗರ್ಗಾಚಾರ್ಯರ ಹತ್ರ ಇಂದ್ರನ ವಿಷಯನ ವಿಸ್ತಾರವಾಗಿ ಕೇಳಿಸ್ಕೊಂಡೆ. ಅವನ್ ಯಾರು, ಮತ್ತ ಅವನ್ ಪಟ್ಟ ಏನು, ಮತ್ ನೀನ್ ಯಾಕೆ ಅವನ್ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದೀಯಾ? ಸಮಾಜದ ವಿರುದ್ಧ ಹೋಗೋದು ಯಾವತ್ತೂ ಲಾಭ ತರೋ ವಿಷಯ ಅಲ್ಲ. ಅದೇ ಸಮಾಜ ವಿವೇಕದಿಂದ ಅಲ್ಲ, ಬದಲಾಗಿ ಅವೇಗದಿಂದ ಸಂಚಾಲಿತ ಆಗೋದು. ಅದಕ್ಕೆ ಸತ್ಯ ಅಸತ್ಯ, ಉಚಿತ ಅನುಚಿತ ಕಾಣಿಸೋದಿಲ್ಲ. ನಿನ್ಗಂತೂ ನಿಜ ಗೊತ್ತಿದ್ಯಲ್ಲ, ಮತ್ತೆ ಈಗ್ಯಾಕ್ ನೀನ್ ಇಂದ್ರದೇವನ್ಗೆ ಇಷ್ಟೊಂದು ಭಯ ಪಡ್ತೀರ್ಯಾ? ನಿನ್ನೆ ಮುಹೂರ್ತದ ಸಮಯದಲ್ಲಿ ದೀಪ ನೋಡ್ತಿಲ್ಲ, ಕಾಗಿ ನೈವೇದ್ಯನ ಅಪವಿತ್ರ ಮಾಡ್ತು. ಇಂದ್ರದೇವ ಭಗವಂತ ಆಗಿದ್ದಿದ್ರೆ ಆಗ ಭಕ್ತರ ಭಾವ ನೋಡ್ತಿದ್ರು. ರಾಧೆ ಕೃಷ್ಣ ನಿಜ ಹೇಳ್ತಿದ್ದಾನೆ. ಹೌದಾ? ಇವನು ಹೇಳಿದ್ ನಿಜ ಆದ್ರೆ ಬೇರೆಯವರೆಲ್ಲ ಹೇಳಿದ್ದು ಸುಳ್ಳ. ಹಾಗಾದ್ರೆ ಅದಾಗಲ್ಲ ರಾಧೆ. ಯಾವತ್ತೂ ದೊಡ್ಡವರು ಸುಳ್ಳು ಹೇಳೋದಿಲ್ಲ. ನೀವೆಲ್ಲ ಇದನ್ ಮರ್ತು ಬಿಟ್ರ? ಕೃಷ್ಣನ ಸಮಯಕ್ಕೆ ಸರಿಯಾಗಿ ದೊಡ್ಡವರಿಗೆ ದಾರಿ ಹೇಳೋದು. ಅವನೇನ್ ಹೇಳ್ತಾನೋ ಅದು ಸತ್ಯ ಆಗತ್ತೆ. ಇದ್ರ ಅರ್ಥ ಇದಲ್ಲ, ಈ ಕೃಷ್ಣನ್ ಮಾತು ಒಪ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ವೃಂದಾವನದ ಜನರೇ, ನಿಸ್ಸಂದೇಹವಾಗಿ ನಮ್ಮ ಪ್ರಯತ್ನ ವಿಫಲವಾಗಿದೆ. ಆದ್ರೆ ಅದರ ಅರ್ಥ ನಾವು ಪ್ರಯತ್ನ ಮಾಡೋದನ್ನ ಬಿಡ್ತೀವಿ ಅಂತಲ್ಲ. ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಮತ್ತೆ ಈ ಸಲ ನಾವು ವಿಶಾಲವಾದ ಹವನಕುಂಡ ಮಾಡ್ತೀವಿ. ಮತ್ತೆ ಗೋವರ್ಧನ ಪರ್ವತದಿಂದ ಮರಗಳನ್ನ ಕಡಿದು ಅದರಿಂದ ಹವನಕುಂಡದ ಅಗ್ನಿನ ಪ್ರಜ್ವಲಿತಗೊಳಿಸ್ತೀವಿ. ಆಗ ಅಗ್ನಿಕುಂಡದ ಪ್ರಭೆ ಆಕಾಶದವರೆಗೂ ಹೋಗುತ್ತೆ. ಅದರಿಂದ ಇಂದ್ರದೇವ ಪ್ರಸನ್ನನಾಗಿ ನಮ್ಮನ್ನ ಕ್ಷಮಿಸ್ತಾನೆ. ಮತ್ತೆ ನಮಗೆ ಯಾವುದೇ ಕಷ್ಟಗಳನ್ನ ಎದುರಿಸೋ ಅಗತ್ಯ ಇರಲ್ಲ. ಒಳ್ಳೆ ತೀರ್ಮಾನ ನಂದರಾಜ. ನಮ್ಮೆಲ್ರಿಗೂ ನಿಮ್ ತೀರ್ಮಾನದ ಮೇಲೆ ಒಪ್ಪಿಗೆ ಇದೆ. ನಾವೆಲ್ಲ ವೃಂದಾವನ ಜನರು ಗೋವರ್ಧನ ಪರ್ವತದಿಂದ ಮರನ್ ಕಡುತ್ತಾ ಇರ್ತೀವಿ. ಅಪ್ಪ, ನೀವಿದೇನ್ ಹೇಳ್ತಿದ್ದೀರಾ? ಕೃಷ್ಣ, ನಾವು ನಮ್ಮ ಮೊದಲ ಪ್ರಯತ್ನದಲ್ಲಿ ವಿಫಲರಾದ್ವಿ. ಮತ್ತೀಗ ನಾವು ದೀಪ ಬೆಳಗೋ ಪ್ರಯತ್ನ ಮಾಡಲ್ಲ. ಒಂದು ವಿಶಾಲವಾದ ಅಗ್ನಿಕುಂಡ ಮಾಡ್ತೀವಿ. ಮತ್ತೆ ಗೋವರ್ಧನ ಪರ್ವತದ ಮರಗಳನ್ನ ಕಡಿದು ತಂದು ಅದನ್ನ ಉರಿಯೋ ಹಾಗೆ ಮಾಡ್ತೀವಿ. ಒಂದ್ ಪೂಜೆಗೋಸ್ಕರ ಗಾಳಿನ ಶುದ್ಧ ಮಾಡೋ ಅಂತ ಮರಗಳನ್ನ ಹೇಗೆ ಕತ್ತರಿಸೋದು? ಕೃಷ್ಣ, ಇದು ನಮ್ಮ ಶಾಸ್ತ್ರ. ಶಾಸ್ತ್ರನ ಮುಂದುವರಿಸೋದು ಅನಿವಾರ್ಯ. ನೆನ್ನೆ ನಡೆದ ಅಪಶಕ್ನಾನ ನೋಡಿದ ಮೇಲಂತೂ
ನಮಗೆ ಬೇರೆ ದಾರಿನೇ ಇಲ್ಲ. ಅಪ್ಪ ಆದ್ರೆ ನಿನ್ನೆ ಏನಾಯ್ತು ಅದು? ಕೃಷ್ಣ, ಈ ವಿಷಯದಲ್ಲಿ ನೀನು ಇನ್ಯಾವ ಮಾತು ಆಡಲ್ಲ. ನಡಿ ಗೆಳೆಯ, ನಾವು ಮರ ಕತ್ತರಿಸೋಕೆ ತಯಾರಿ ಮಾಡಬೇಕು. ಬನ್ನಿ ಬನ್ನಿ ನಡೀರಿ. ಇಂದ್ರದೇವನಿಂದ ಇಷ್ಟೊಂದು ಭಯ. ಈಗ ನನ್ನ ಅಪ್ಪನಂತ ವ್ಯಕ್ತಿನು ಉಚಿತ ಅನುಚಿತದ ಪಾಠ ಮರ್ತು ಬಿಟ್ರು. ಆದ್ರೆ ನಾನು ನನ್ನ ಅಪ್ಪನ್ನ ಹೀಗ್ ಮಾಡೋದಿಕ್ಕೆ ಯಾವತ್ತೂ ಬಿಡೋದಿಲ್ಲ. ಏನಾಯ್ತು ಕಂದ? ಅಮ್ಮ ಇದನ್ ಬಿಡು, ನನ್ ಮಾತು ಕೇಳು. ಕಂದ, ಇದನ್ ಬಿಡೋಕ್ಕಾಗಲ್ಲ. ಯಾಕಮ್ಮ? ನಾನು ಹರಕೆ ಹೊತ್ತು ಬತ್ತಿ ಮಾಡ್ತಿದ್ದೀನಿ. 101 ದೀಪ ಹಚ್ಚುವಂತ ಸಂಕಲ್ಪ ಮಾಡಿದ್ದೀನಿ ನಾನು. ಅವತ್ತು ಭೂಮಿ ಪೂಜೆಯ ದಿನ ಪೂಜೆ ಅರ್ಧಕ್ಕೆ ನಿಂತೋಯ್ತು. ಇನ್ಯಾವ ತಪ್ಪಾಗೋದು ಇಷ್ಟ ಇಲ್ಲ ನನಗೆ. ಅಮ್ಮ, ಗುರು ಗರ್ಗಾಚಾರ್ಯರು ಹೇಳ್ತಾರೆ, ನಿನ್ ಮನ್ಸಲ್ಲಿ ವಿಶ್ವಾಸ ಮತ್ತೆ ಶ್ರದ್ಧೆ ಇದ್ರೆ ನೀನು 1 ದೀಪ ಹಚ್ಚೋದ್ರಲ್ಲಿ ಹಾಗೂ 100 ದೀಪ ಹಚ್ಚೋದ್ರಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ. ಕಂದ, ಗುರುದೇವ ನಿಜಾನೇ ಹೇಳಿದ್ರು. ಆದ್ರೆ ಇಂದ್ರದೇವರ ಪೂಜೆಯಲ್ಲಿ ತಪ್ಪಂತೂ ಆಗಿದೆ ನಮ್ಮಿಂದ. ಹಂಗಂದ್ರೆ ಅಮ್ಮ, ಉಳ್ದಿದ್ದ ದೀಪ ಭಕ್ತಿಗಾಗಲ್ಲ, ಬದ್ಲಾಗಿ ಇವು ಕ್ಷಮೆಗೋಸ್ಕರನ. ಕಂದ, ಹಾಗೆಲ್ಲ ಹೇಳ್ಬಾರ್ದು. ಇಂದ್ರದೇವ ಕೋಪ ಮಾಡ್ಕೋತಾರೆ. ಅಮ್ಮ ಅಮ್ಮ, ನಾನು ಅದನ್ನೇ ಹೇಳ್ತಿದ್ದೀನಿ. 1 ದೀಪ ಹೊರಿದಿದ್ರೆ ದೇವತೆಗಳ ರಾಜ ಇಂದ್ರ ಕೋಪ ಮಾಡ್ಕೋತಾನ. ನಾನು ಭಗವಂತ ಅಲ್ಲದಿದ್ದರೂ ಅವನಿಗಿಂತ ಕಡಿಮೆಯೂ ಇಲ್ಲ. ಸೃಷ್ಟಿಯ ಸಂಚಾಲನೆ ಯಾರೇ ಮಾಡಲಿ, ಆದರೆ ಸಂತುಲನೆ ನಾನೇ ಮಾಡುವುದು. ನಾನಿಲ್ಲದಿದ್ದರೆ ಆಗ ಸೃಷ್ಟಿಯ ಜವಾಬ್ದಾರಿ ಸಂಚಾಲರಿಗೂ ಕಠಿಣವಾಗುತ್ತದೆ. ನನ್ನಂತಹ ಯೋಗ್ಯ, ಕುಶಲ, ಮಹತ್ವಪೂರ್ಣ ಅಂಶಕ್ಕೆ ಇಷ್ಟು ಅಪಮಾನ. ಶಿಕ್ಷೆ ನೀಡುತ್ತೇನೆ ಎಲ್ಲರಿಗೂ, ಇವರ ಪೀಳಿಗೆಗೂ. ನೆನಪಿರಬೇಕು ಇಂದ್ರನ ಈ ಶಿಕ್ಷೆ. ಯೋಗ್ಯತೆಯು ವಿನಮ್ರತೆಯ ಆಭರಣ ಧರಿಸುತ್ತದೆ ಪುತ್ರ. ಆದರೆ ನೀನಂತೂ ಅಹಂಕಾರದ ಸರಪಳಿ ಧರಿಸಿರುವೆ. ಮಾತೆ, ಇದು ನಿಮ್ಮ ದೃಷ್ಟಿಯ ದೋಷವಷ್ಟೇ. ಕಂದ, ನೀನ್ ಏನ್ ಮಾತಾಡ್ತಿದ್ಯಾ? ದೇವತೆಗಳೇನಾದ್ರೂ ಕೇಳಿಸ್ಕೊಂಡ್ರೆ ಅನರ್ಥ ಆಗತ್ತೆ. ಆದ್ರೆ ಅಮ್ಮ, ಒಬ್ಬ ಮನುಷ್ಯ ದೇವ ಮತ್ತು ದಾನವ ಇಬ್ರಿಂದಲೂ ಭಯ ಪಟ್ಕೊಂಡ್ರೆ ಅವರಲ್ಲಿ ವ್ಯತ್ಯಾಸ ಏನು ಉಳ್ಕೊಳ್ಳುತ್ತೆ? ಪುತ್ರ, ನೀನು ದೇವನಾಗಿದ್ದರೂ ದೇವತೆಗಳ ಜವಾಬ್ದಾರಿ ಮರೆತಿರುವೆ. ನಿನಗ್ಯಾವ ಶಕ್ತಿ ಪ್ರಾಪ್ತವಾಗಿದೆಯೋ ಅದು ಮಾನವ ಜಾತಿಯ ರಕ್ಷಣೆಗೋಸ್ಕರ. ಆದರೆ ನಿನ್ನ ಅಹಂಕಾರದಲ್ಲಿ ಆ ಜವಾಬ್ದಾರಿಯಿಂದ ವಿಮುಖನಾಗಿದ್ಯಾ. ಆದರೆ ನಾನು ಒಬ್ಬ ಮಾತೆಯಾಗಿದ್ದರಿಂದ ನನ್ನ ಧರ್ಮವದು. ನಾನು ನನ್ನ ಪುತ್ರನಿಗೆ ಸರಿ ಮಾರ್ಗ ತೋರಬೇಕು. ಉಚಿತ ಅನುಚಿತ ಸರಿ ತಪ್ಪುಗಳ ಜ್ಞಾನ ಕೊಡಬೇಕು. ನೀನೇನಾದರೂ ಅದರ ನಂತರವೂ ನಿನ್ನ ಅಧರ್ಮದ ಮಾರ್ಗದಲ್ಲಿ ಸಾಗಲು ಬಯಸಿದರೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವೆ. ನಿನ್ನ ಅಪರಾಧಕ್ಕೋಸ್ಕರ ಶಿಕ್ಷೆಯ ಜೊತೆಯಲ್ಲಿ ದಯೆಯ ಭಾವವೂ ಇರಲಿ ಮತ್ತು ಪ್ರಾಯಶ್ಚಿತ್ತದ ಅವಕಾಶವಿರಲಿ. ಕಂದ, ನೀನ್ ಹೇಳ್ತಾ ಇರೋದು ಸ್ವಲ್ಪನೂ ಸರಿಯಲ್ಲ. ಕೃಷ್ಣ, ಕ್ಷಮೆ ಕೇಳ್ಬಿಡು. ನೀನ್ ಚಿಕ್ಕೋನಲ್ವಾ, ನಿನಗ್ ಬೇಗ ಕ್ಷಮೆ ಸಿಗತ್ತೆ. ಅಮ್ಮ, ನಾನ್ ಯಾವ ಅಪರಾಧ ಮಾಡಿದ್ದೀನಿ ನನ್ ಕ್ಷಮೆ ಕೇಳೋಕೆ? ಕಂದ, ನಿನಗ್ ಏನಾಗಿದೆ? ನಿನ್ನೆ ಅಷ್ಟು ದೊಡ್ಡ ಅಪಶಕುನ ಆಗಿದೆ. ನಿನಗ್ ಸ್ವಲ್ಪನೂ ದುಃಖ ಇಲ್ವಾ? ನಿನ್ನೆ ಏನಾಯ್ತು ಅದು ಅಪಶಕುನ ಅಲ್ಲ ಅಮ್ಮ, ಬದಲಾಗಿ ಧರ್ಮ ಅಧರ್ಮಕ್ಕೆ ಸವಾಲಾಗ್ತು. ಸತ್ಯ ಹೇಳು ಅಮ್ಮ, ನಿನ್ನೆ ಏನಾಯ್ತು ಅದ್ರಿಂದ ನಂಗೆ ಬಹಳ ಸಂತೋಷ ಆಯ್ತು. ಕಂದ, ಸುಮ್ನಿರು. ಇದು ನಿಮ್ಮಪ್ಪ ಕೇಳಿಸ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ? ನೀವು ನಂದರಾಜ, ನೀವು ಬೇಗನೆ ಬಂದ್ರಿ. ಅದು ನಾನು ಬತ್ತಿನ ನಿಜಾನ ಮುಚ್ಚಿಡೋ ಪ್ರಯತ್ನ ಮಾಡಬೇಡ ಯಶೋದ. ಮತ್ತೆ ಕೃಷ್ಣ, ಇಂದ್ರದೇವ ನಮ್ಮೆಲ್ಲರ ಮೇಲೆ ಕೋಪಿಸ್ಕೊಂಡ್ರೆ ಅದರಿಂದ ನಿನಗೆ ಸಂತೋಷ ಆಗತ್ತಾ? ಅಪ್ಪ, ನನ್ಗಂತೂ ಸಂತೋಷ ಇದೆ. ಈ ವೃಂದಾವನ ಜನರ ಸಮಯ ಮತ್ತೆ ಧನ ಎರಡರದ್ದು ಉಳಿತಾಯ ಆಗೋಯ್ತು. ನಾನಂತೂ ಬಯಸಲ್ಲ ನಮ್ಮ ವೃಂದಾವನ ಜನರ ಸಮಯ ಇಂದ್ರದೇವನ್ ಪೂಜೆಗೆ ವ್ಯರ್ಥ ಆಗೋದನ್ನ. ಸಾಕು. ಇಂದ್ರದೇವನ ಬಗ್ಗೆ ಇನ್ನೊಂದು ಶಬ್ದನೂ ಮಾತಾಡೋ ಹಾಗಿಲ್ಲ.